ಇವ್ರು ಹೇಳ್ತಾ ಇರೋದೇನು 2025ರಿಂದ 2028ಕ್ಕೆ ಶಿಫ್ಟ್ ಆಗಿದೆ. ಸತ್ಯಾನ ಎಕ್ಸಾಕ್ಟ್ ಕ್ಯಾಲೆಂಡರ್ ಇದ್ರೆ ನಾವ್ ಹೇಳ್ಬೋದು ಇದೇ ವರ್ಷ ಹೀಗೆ ನಡೆಯುತ್ತೆ ಅಂತ. ಅದಕ್ಕೆ 2012 ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು ನಡೀಲಿಲ್ಲ, 2019 ಅಲ್ಲಿ ನಡೆಯುತ್ತೆ ಅಂದ್ರು ನಡೀಲಿಲ್ಲ, 2024 ಅಲ್ಲಿ ನಡೆಯುತ್ತೆ ಅಂದ್ರು ನಡೀಲಿಲ್ಲ. ಜನಕ್ಕೆ ಏನಾಗೋಗಿದೆ, ಇದೆಲ್ಲ ತೋಳ ಬಂತು ತೋಳ ಕತೆ ಆಗೋಯ್ತು. ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದಲ್ಲಿ ಕೆಲವಷ್ಟು ವಿಷಯಗಳು ನಡೀತು, ಕೆಲವಷ್ಟು ವಿಷಯಗಳು ನಡೀಲಿಲ್ಲ. ಈಗಲೂ ನಮ್ಗೆ ಕನ್ಫ್ಯೂಷನ್ ಅಲ್ಲೇ ಬದುಕ್ತಾ ಇದೀವಿ. ಯಾವಾಗ ಆಗುತ್ತೆ? ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರ 2024ರಲ್ಲಿ ನಡಿಬೇಕಾಗಿತ್ತು, ನಡೀಲಿಲ್ಲ. ಎಷ್ಟೋ ಜನಕ್ಕೆ ಅನಿಸ್ಬಿಡುತ್ತೆ 2024-25ರಲ್ಲಿ ಮಹಾಯುದ್ಧಗಳು ಶುರು ಆಗ್ಬೇಕಾಯ್ತು. ಹಾಗಾಗಿ ಯುದ್ಧಗಳು ಶುರು ಆಯ್ತು, ಹಾಗೆ ಎಂಡ್ ಆಗೋಯ್ತು. ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಗಳು ನಡೀತಾನೆ ಇದೆ. ಈಗಲೂ ನಾವು ಪ್ರಳಯದ ಮಧ್ಯೆನೇ ಬದುಕ್ತಾ ಇದೀವಿ ಅಂತಾನೆ ನಾವು ಹೇಳೋದು. ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ನೀರಿನ ಪ್ರವಾಹದಿಂದ ಪ್ರಳಯಗಳು ನಡೀತಾ ಇದೆ, ಭೂಕಂಪಗಳು ಎಲ್ಲಂದ್ರಲ್ಲಿ ಆಗ್ತಾ ಇದೆ, ಇನ್ನ ಎಲ್ಲಂದ್ರಲ್ಲಿ ಅಗ್ನಿ ಪರ್ವತಗಳು ಉಗ್ತಾ ಇದೆ. ಒಟ್ನಲ್ಲಿ ಪ್ರಳಯದ ಮಧ್ಯೆನೇ ಬದುಕ್ತಾ ಇದೀವಿ. ಬಟ್ ಮೇಜರ್ ಇಂಪ್ಯಾಕ್ಟ್ ಇಲ್ಲೂ ಕೂಡ ಆಗಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಕೆಲವೊಂದು ಸಲ ಕೆಲವೊಂದು ಮುಂದಕ್ಕೆ ಹೋಗುತ್ತೆ, ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ತಾರೆ. ಏಂತಕ್ಕೆ ಹೋಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಗಳು ಸಿಗೋದಿಲ್ಲ ಬಿಡಿ. ಪ್ರೇಯರ್ ಇಂದ ಆಗ್ಬೋದು, ಇಲ್ಲ ಕೆಲವಷ್ಟು ಸಿದ್ಧತೆಗಳು ಆಗಿಲ್ಲ ಅನ್ನೋ ಕಾರಣದಿಂದ ಇರ್ಬೋದು. ಕಾಲಜ್ಞಾನದಲ್ಲಿ ಇಲ್ಲ ನಾವು ನಂಬಿರುವಂತ ವಿಷಯಗಳು ಸ್ವಲ್ಪ ಸುಳ್ಳಾಗಿರ್ಬೋದು, ಇಲ್ಲ ನಾವು ನಂಬಿರುವಂತ ಡೇಟೇ ತಪ್ಪಾಗಿರ್ಬೋದು. ಈ ಎಲ್ಲಾ ಕಾರಣಗಳಿಂದ ಕೆಲವಷ್ಟು ಡೇಟ್ಗಳು ಮುಂದೆ ಹೋಗಿರಬಹುದು. ಕಾಲಜ್ಞಾನಿಗಳು ಕೊಟ್ಟಿದ್ದು ಒಂದು 300-400 ವರ್ಷಗಳ ಮುಂಚೆ ಈ ರೀತಿ ಆಗುತ್ತೆ ಆ ಟೈಮ್ ನಲ್ಲಿ ಅಂತ ಹೇಳಿದ್ರು. ಈ ಸಂವತ್ಸರದಲ್ಲಿ ಈ ತರ ನಡೆಯುತ್ತೆ ಅಂತ ಹೇಳಿದ್ರು. ಈ ರೀತಿ ಆಕಾಶದಲ್ಲಿ ನಕ್ಷತ್ರ ಕಾಣಿಸ್ಕೊಂಡಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಈ ರೀತಿ ಒಂದು ನಕ್ಷತ್ರ ಬ್ಲಾಸ್ಟ್ ಆದಾಗ ನಡೆಯುತ್ತೆ, ಈ ಗ್ರಹಣ ನಡೆದಾಗ ಈ ರೀತಿ ಆಗುತ್ತೆ, ಈ ಮೀನ ರಾಶಿಗೆ ಶನಿ ಬಂದಾಗ ಈ ರೀತಿ ಆಗುತ್ತೆ ಅಂತೆಲ್ಲ ಬರ್ದಿದ್ರು. ಆ ರೀತಿ ಎಲ್ಲ ನೋಡೋದಾದ್ರೆ ಇದೇ ಆ ವರ್ಷನ ಅಂತ ಕೆಲವಷ್ಟು ಸಲ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲರೂ ಹೇಳೋ ಪ್ರಕಾರ, ನಾವು ಬಳಸ್ತಾ ಇರುವಂತ ಪಂಚಾಂಗಗಳ ಪ್ರಕಾರ ಹೌದು ಅವ್ರು ಹೇಳಿದ್ದ ವರ್ಷಗಳು ಇದೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಬಟ್ ಆದ್ರೆ ಯಾವುದು ಕೂಡ ನಡೀಲಿಲ್ವಲ್ಲ. ಕಾಲಜ್ಞಾನ ಸತ್ಯಾನ ಸುಳ್ಳ ಅನ್ನೋ ಪ್ರಶ್ನೆಗೆ ಉತ್ತರ ನಾವೇ ಹುಡ್ಕೋಬೇಕಾಗತ್ತೆ. ಕೆಲವಷ್ಟು ಕಡೆ ಆಲ್ರೆಡಿ ಮಿತಿ ಮೀರಿ ಹೋಗ್ತಾ ಇದೆ ಪರಿಸ್ಥಿತಿಗಳು. ಅಂತ ಜಾಗದಲ್ಲಿರೋರು ನಂಬ್ತಾ ಇದಾರೆ ಹೌದು ಕಾಲಜ್ಞಾನಿಗಳು ತಿಳಿಸಿದ್ದು ಸತ್ಯ, ಈಗ ಆಲ್ರೆಡಿ ಅಂತ್ಯದ ಸ್ಥಿತಿನಲ್ಲಿ ಇದೀವಿ ನಾವು ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನ ಕೆಲವಷ್ಟು ಕಡೆ ಏನು ಆಗದೆ ಇರೋದ್ರಿಂದ ಏನು ಆಗೇ ಇಲ್ವಲ್ಲ, ಇದೆಲ್ಲ ಸುಳ್ಳಿರ್ಬೋದು ಅಂತಾನೆ ಅನ್ನಿಸ್ತಾ ಇದೆ. ಇನ್ನ ಕೆಲವೊಬ್ರು ಬುರ್ಡೆ ಬಿಟ್ಕೊಂಡು ಇದೇ ಸತ್ಯ ಅಂತ ನಂಬಿಸೋರು ಎಷ್ಟೆಷ್ಟು ಕಾಲಜ್ಞಾನಿಗಳು ಉಟ್ಕೊಳ್ತಾ ಇರೋದ್ರಿಂದ ಕಾಲಜ್ಞಾನದ ಮೇಲೆ ನಂಬಿಕೆನೆ ಹೊರಟೋಗ್ತಾ ಇದೆ. ತುಂಬಾ ಜನ ಏನು ನಾನು ಅದನ್ನ ನೋಡಿದೆ, ನಾನು ಇದನ್ನ ನೋಡಿದೆ, ನನ್ಗೆ ಅದ್ ಕಾಣಿಸ್ತು, ಈಗ ಕಾಣಿಸ್ತು, ಏನೇನೋ ಕಾಣಿಸ್ತು ಅಂತ ಹೇಳೋರು ಜಾಸ್ತಿ ಆಗೋದ್ರು. ಮೊದ್ಲು ಇಷ್ಟೊಂದು ಜನ ಇರ್ಲಿಲ್ಲ. ಈಗ TRPಗೋಸ್ಕರ, ಪಬ್ಲಿಸಿಟಿಗೋಸ್ಕರ ನೂರಾರು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಕಾಲಜ್ಞಾನದ ಬಗ್ಗೆ ಹೇಳೋರು. ಹೌದು ನಿಜವಾಗ್ಲೂ ಸತ್ಯವಾಗಿ ಕಲೆಕ್ಟ್ ಮಾಡಿ ಡೇಟಾನ ಇನ್ಪುಟ್ಗಳನ್ನ ಇಟ್ಕೊಂಡು ಅದಕ್ಕೆ ಈಕ್ವಲೆಂಟ್ ಇನ್ಫಾರ್ಮೇಶನ್ಗಳನ್ನ ಇಟ್ಕೊಂಡು ಹೇಳೋರು ತುಂಬಾ ಕಡಿಮೆ ಆಗಿದ್ದಾರೆ. ಎಕ್ಸಾಂಪಲ್ ಗುರುದೇವ್ ಅವರು ಎಷ್ಟೆಷ್ಟೋ ವಿಷಯಗಳನ್ನ ವಿತ್ ಎವಿಡೆನ್ಸ್ ಹೇಳಿದ್ರು, ಹೌದು ನಂಬಿ ಅಂತದನ್ನ. ಅದನ್ನ ಬಿಟ್ಟು ಇನ್ನ ಒಂದ್ 2-3 ಜನ ನಾನು ಮಾತಾಡ್ಸಿದ್ದೇನಲ್ಲ, ಈಗ ಸತೀಶ್ ಸರ್ ಅವರು ಎಷ್ಟೆಷ್ಟೋ ಇನ್ಫಾರ್ಮೇಶನ್ಗಳನ್ನ ಕೊಟ್ಟರು, ಅವರು ಕೂಡ ವಿತ್ ಡೇಟಾ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಡೇಟಾ ಇಟ್ಕೊಂಡು ಹೇಳೋದನ್ನ ಯಾವ್ದನ್ ಬೇಕಾದ್ರೂ ನಾವು ನಂಬೋಣ. ಆದ್ರೆ ಡೇಟಾ ಇಲ್ದೆ ನನಗೆ ಕಾಣಿಸ್ತು, ನನ್ನ ಕನಸಲ್ಲಿ ಕಾಣಿಸ್ತು, ನಾಳೆ ಬೆಳಿಗ್ಗೆ ಹಿಂಗಾಗತ್ತೆ ಅಂತ ಹೇಳೋರ್ನ ಹೆಂಗೆ ನಂಬೋದು? ನೂರಾರು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಕಾಲಜ್ಞಾನ ಯಾವ ರೀತಿ, ಯಾವ್ದು ಸತ್ಯ ಅಂತ ನಂಬೇಕಾ ಬೇಡವಾ ಅನ್ನೋದಾದ್ರೆ ನಂಬಿ. ಕಾಲಜ್ಞಾನದಲ್ಲಿ ಸತ್ಯ ಇದೆ, ಕಾಲಜ್ಞಾನಿಗಳು ಬರ್ದಿದ್ದು ಸತ್ಯ. ಆದ್ರೆ ವರ್ಷಗಳು ವೇರಿಯೇಷನ್ ಆಗಿರಬಹುದು. ನಾವು ಇರುವಂತ ವರ್ಷ ಸ್ವಲ್ಪ ತಪ್ಪಾಗಿರ್ಬೋದು. ಯಾಕೆ ಅಂದ್ರೆ ಬ್ರಿಟಿಷರ ಪೀರಿಯಡ್ ಅಲ್ಲಿ ತುಂಬಾ ಬದಲಾವಣೆಗಳಾಗೋಯ್ತು, ಕ್ಯಾಲೆಂಡರ್ಗಳು ತುಂಬಾ ಮಾರ್ಪಾಟುಗಳಾಗೋಯ್ತು. ಕ್ಯಾಲೆಂಡರ್ಗಳು ಮಾರ್ಪಾಟಾಗುವಾಗ ವರ್ಷಗಳೇ ವೇರಿಯೇಷನ್ ಆಗಿರ್ಬೋದು, ತಿಂಗಳುಗಳು ವೇರಿಯೇಷನ್ ಆಗಿರ್ಬೋದು, ನಮಗ್ ಗೊತ್ತಿಲ್ಲದೆ ಇರ್ಬೋದು ಅದು. ಯಾಕೆ ಅಂದ್ರೆ ನೀವು ಹಳೆ ಪಂಚಾಂಗ ಕ್ಯಾಲೆಂಡರ್ ಹುಡ್ಕೊಂಡು ಹೋಗೋದಾದ್ರೆ ಸುಮಾರು 130-140 ವರ್ಷದ ಮಾತ್ರ ಕ್ಯಾಲೆಂಡರ್ಗಳಿದಾವೆ. ಅದಕ್ಕಿಂತ ಹಳೆ ಕ್ಯಾಲೆಂಡರ್ ಇಲ್ಲ. ಯಾಕೆ ಅಂದ್ರೆ ಎಷ್ಟೋ ಕ್ಯಾಲೆಂಡರ್ಗಳಲ್ಲಿ ತಿಂಗಳುಗಳನ್ನ ಮೈನಸ್ ಮಾಡಿದ್ದಾರೆ. ನಾನು ಆ ವಿಷಯನ ತುಂಬಾ ಸಲ ಹೇಳಿದ್ದೀನಿ ನಿಮ್ಗೆ. 1582 ನಲ್ಲಿ ಒಂದ್ಸಲ ಮೈನಸ್ ಮಾಡಿದ್ದಾರೆ, ಸುಮಾರು 15-20 ದಿನಾನ. ಅದಾದ್ಮೇಲೆ 1760 ಕೂಡ ಯಾರೋ ಒಬ್ಬ ರಾಜ ಅವನ ಅನುಕೂಲಕ್ಕೆ ಬೇಕಾದ ಹಾಗೆ ಕ್ಯಾಲೆಂಡರ್ನ ಬದಲಾವಣೆ ಮಾಡ್ದ. ಸುಮಾರು ವರ್ಷಗಳು ಅದರಲ್ಲಿ ವೇರಿಯೇಷನ್ ಆಗಿದೆ ಅಂತಾನೆ ಹೇಳ್ತಾ ಇರೋದು. ಎಕ್ಸಾಕ್ಟ್ ಕ್ಯಾಲೆಂಡರ್ ಅದಕ್ಕೆ ಯಾರ ಹತ್ರನೂ ಇಲ್ಲ. ಎಕ್ಸಾಕ್ಟ್ ಕ್ಯಾಲೆಂಡರ್ ಇದ್ರೆ ನಾವ್ ಹೇಳ್ಬೋದು ಇದೇ ವರ್ಷ ಹೀಗೆ ನಡೆಯುತ್ತೆ ಅಂತ. ಅದಕ್ಕೆ 2012 ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು ನಡೀಲಿಲ್ಲ, 2019 ಅಲ್ಲಿ ನಡೆಯುತ್ತೆ ಅಂದ್ರು ನಡೀಲಿಲ್ಲ, 2024 ಅಲ್ಲಿ ನಡೆಯುತ್ತೆ ಅಂದ್ರು ನಡೀಲಿಲ್ಲ. ಜನಕ್ಕೆ ಏನಾಗೋಗಿದೆ, ಇದೆಲ್ಲ ತೋಳ ಬಂತು ತೋಳ ಕತೆ ಆಗೋಯ್ತು. ಇಲ್ಲ ಅದ್ರ ಮಧ್ಯೆ ಬದುಕ್ತಾ ಇದೀವಿ. ಬಟ್ ಪೀರಿಯಡ್ ಬೇರೆ ಇರ್ಬೋದು, ಮೇಜರ್ ಆಗುವಂಥದ್ದು ಸ್ವಲ್ಪ ಮುಂದೆ ಆಗಬಹುದು. ಅದಕ್ಕೆ ಕೆಲವಷ್ಟು ಪ್ರೂಫ್ಗಳು ಹುಡುಕ್ತಾ ಹೋಗ್ಬೇಕಾಗತ್ತೆ. ನೋಡೋಣ, ಒಬ್ಬೊಬ್ರಿಗೆ ಅನಿಸಿಕೆ
ಏನು ಮಾಡೋದಕ್ಕಾಗೋದಿಲ್ಲ. ಅವ್ರವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾರೆ. ಸತ್ಯ ಇದ್ರೂ ಇರ್ಬೋದು, ಅದು ನಡೀದೇನೋ ಇರ್ಬೋದು, ಅವರ ಊಹೆ ಇರ್ಬೋದು, ಯಾವುದೋ ಒಂದು ಫಿಲಮ್ ನೋಡಿ ಅದರ ಇಮ್ಯಾಜಿನೇಷನ್ ಅಲ್ಲೇ ಮಲ್ಕೊಂಡಾಗ ಅದು ಕಾಣಿಸಿರ್ಬೋದು, ಇಲ್ಲ ಯಾವುದೋ ಫಿಲಮು ನೋಡದೆ ಯಾವುದೋ ಇಮ್ಯಾಜಿನೇಷನ್ ಇಲ್ಲದೆ ಅದೊಂದು ಕಾಣಿಸ್ತಾ ಇದೆ ಅಂದ್ರೆ ಮುಂದೆ ಆಗುವಂತ ಬದಲಾವಣೆಗಳು ಅವ್ರು ಕಾಣಿಸ್ತಾ ಇರ್ಬೋದು. ಈ ತರ ತುಂಬಾ ವಿಷಯಗಳಿರುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು, ಕಾಲಜ್ಞಾನಿಗಳು ತುಂಬಾ ಬೆಳವಣಿಗೆ ಅಷ್ಟಿದ್ದಾರೆ, ತುಂಬಾ ವಿಷಯಗಳನ್ನ ಅವರು ತಿಳಿಸೋ ಪ್ರಯತ್ನ ಬೇರೆ ರೀತಿನಲ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೆಷ್ಟೋ ಜನ ಬುರುಡೆ ಕಾಲಜ್ಞಾನಿಗಳು ಉಟ್ಕೊಂಡ್ಬಿಟ್ರು, ಅವರು ಜನರನ್ನ ಯಾಮಾರಿಸೋ ಕೆಲಸ ಮಾಡೋದು. ಇದರಿಂದಾನೇ ಜನಕ್ಕೆ ಇದ್ರ ಮೇಲೆ ನಂಬಿಕೆ ಹೊರಟೋಗ್ತಾ ಇದೆ. ನಂಬಿ ಕಾಲಜ್ಞಾನ ಸುಳ್ಳಲ್ಲ, ಅದು ಒಂದು ಜ್ಞಾನ ಅಷ್ಟೇ. ಎಷ್ಟೆಷ್ಟೋ ಜ್ಞಾನಗಳಿದಾವೆ, ಅದರಲ್ಲಿ ಕಾಲಜ್ಞಾನ ಕೂಡ ಒಂದು. ಅದೇನು ಮುಂದೆ ಆಗುವಂಥದನ್ನ ತಿಳಿಸ್ತಾ ಇದ್ದಿದ್ದು, ಕಾಲದ ಬಗ್ಗೆ ತಿಳಿಸ್ತಾ ಇದ್ದ ಜ್ಞಾನನೇ ಕಾಲಜ್ಞಾನ. ಮುಂದೆ ಈ ತರ ಆಗುತ್ತೆ ಅಂತ ಬರೆದಿಟ್ಟಿದ್ರಲ್ಲ, ಅದೇ ಕಾಲಜ್ಞಾನ. ಅಂಥದ್ದು ಸತ್ಯ ಇದೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಇತ್ತೀಚಿನ ದಿನಗಳಲ್ಲಿ ಉಟ್ಕೊಂಡಿದಾರಲ್ಲ, ಅಂಥವ್ರನ್ನ ನಂಬೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಹುಷಾರಾಗಿರಿ. ಯಾಕೆಂದ್ರೆ ಯಾಮಾರಿಸಿ ಈ ದಾರಿನಲ್ಲಿ ಹೋಗಿ ಈ ರೀತಿ ಪ್ರೇಯರ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ನಾನು ನಿಮ್ಮನ್ನ ಬಚಾವ್ ಮಾಡ್ಬಿಡ್ತೀನಿ, ಈ ಮಣಿನ ನಿಮ್ ಜೊತೆ ಇಟ್ಕೊಳ್ಳಿ, ಎಂತದ್ ಬಂದ್ರು ನಡೆದೋಗು ತಡೀತೀನಿ ಅಂತ ಹೇಳೋರು ಇಷ್ಟು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ನಂಬೇಕು, ಯಾರನ್ನ ಬಿಡಬೇಕು, ಒಂದ್ಸಲ ಯೋಚನೆ ಮಾಡಿ. ಯಾರನ್ನೇ ನಂಬೋದಕ್ಕೆ ಮುಂಚೆ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿರ್ಲಿ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿಡಿಯೋ ನನಗೂ ಯಾರೊಬ್ರು ಕಳ್ಸಿದ್ರು, ನೋಡಿ ಸರ್ ಇವರೊಬ್ರು ಅಜ್ಜಿ ಹೇಳ್ತಾ ಇದಾರೆ 2025ಕ್ಕೆ ಇದ್ದಂಥದ್ದು 2028ಕ್ಕೆ ಪೋಸ್ಟ್ ಪೋನ್ ಆಗಿದೆಯಂತೆ ಅಂತ. ನಿಜವಾಗ್ಲೂ ಪೋಸ್ಟ್ ಪೋನ್ ಆಗಿದೆಯಾ ನನಗಂತೂ ಗೊತ್ತಿಲ್ಲ. ಒಂದ್ಸಲ ಈ ವಿಡಿಯೋದಲ್ಲಿ ಇರೋದನ್ನ ನಾವು ಕೇಳೋಣ. अब हम पोस्टपोन नहीं करेंगे, शिफ्ट इन 2028। आप कह रहे हो कि दुनिया में से 75% आबादी खत्म हो जाएगी। 2014 में मुझे मैसेज मिला था, रिग्रेशन कर रही थी। उसके बाद ये 2012 में शिफ्ट होनी थी। उनका वर्ड यही था, एग्जैक्ट ये वर्ड है। तो मैंने सवाल कर दिया, मैं 2012 में क्यों नहीं करी आपने? क्योंकि आप लोग तैयार नहीं थे। और कौन था जानते हो? सृष्टि का मालिक। मेरे पास रिकॉर्डिंग है, एक एक वर्ड सुनिए उसमें ध्यान से। वो सृष्टि का मालिक। अब सोचो कि उनको मैं मिली हूँ? नहीं। और वो रोए है, मैं आपको आपके माध्यम से व्यूअर्स को बताना चाहती हूँ, वो रोए उस दिन। हम कहते हैं ना हमारा भगवान है, भूल जाओ आप लोग। सब में मैं हूँ, उन्होंने कहा सब में मैं हूँ, पर मैं सबके साथ नहीं हूँ। 2028 में आप कह रहे हो जब ये प्रलय हो ही जाएगा। अभी शुरुआत है, 2028 में। ओके, आप कह रहे हो होगा नहीं, इट्स द बिगिनिंग। अब हम पोस्टपोन नहीं करेंगे, शिफ्ट इन 2028। आप कह रहे ಅವ್ರು ಹೇಳಿದ್ ಕೇಳಿಸಲ್ಲ, 2028ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ. ಕೆಲವಷ್ಟು ಕಾರಣಗಳಿಂದ ಇದು ಹೋಲ್ಡ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಸತ್ಯನಾ ಇದು ಸುಳ್ಳ ಅನ್ನೋದಾದ್ರೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಆದ್ರೆ ಕೆಲವಷ್ಟು ಜನಕ್ಕೆ ಹೌದು ಅನ್ಸುತ್ತೆ, ಗೊತ್ತಾಗುತ್ತೆ ಮುಂದೆ ಆಗುವಂತ ಇನ್ಸಿಡೆಂಟ್ಗಳು. ಬಾಬಾ ವಾಂಗ ಅವರು ಅಷ್ಟೇ, ಇನ್ನ ಬೇರೆ ಬೇರೆಯವರು ಅಷ್ಟೇ, ಅವರ ಜ್ಞಾನ ದೃಷ್ಟಿನಲ್ಲಿ ತಿಳ್ಕೊಂಡಿದ್ದನ್ನ ಹೇಳಿದ್ರು, ಈ ತರ ನಡೆಯುತ್ತೆ ಈ ಟೈಮ್ ನಲ್ಲಿ ಅಂತ. ಆ ತರದ್ ನಡೆದಿರೋದ್ರಿಂದ ನಂಬಬಹುದು. ಈಗ ಎಕ್ಸಾಂಪಲ್ ಜಪಾನ್ ಅವರು ರಿಯೋ ತತ್ಸುಕಿ ಅನ್ನೋರೊಬ್ರು ಕೂಡ ಎಷ್ಟೋ ವಿಷಯಗಳನ್ನ ಹೇಳಿದ್ರು, ಈ ತರ ನಡೆಯುತ್ತೆ ಈ ತರ ನಡೆಯುತ್ತೆ. ಅವರು ಬರ್ದಿಟ್ಟಂತ 15 ವಿಷಯಗಳಲ್ಲಿ 13 ಸತ್ಯ ಆಯ್ತು, ಒಂದು ವಿಷಯ ನಡೀಲಿಲ್ಲ. ಇನ್ನ ಒಂದು ವಿಷಯ ನಡೆಯೋದು ಬಾಕಿ ಇದೆ. ಜುಲೈ 5ನೇ ತಾರೀಕು 2025ಕ್ಕೆ ಒಂದು ಮಹಾ ಭೂಕಂಪ, ಮಹಾ ಸುನಾಮಿ ಜಪಾನ್ನ ತಟ್ಟುತ್ತೆ ಅಂತ ಹೇಳಿದ್ರು, ಅದು ತಟ್ಟಲಿಲ್ಲ. ಇನ್ನ ಒಂದು ವಿಷಯ ಅವ್ರದ್ದು ಬಾಕಿ ಇದೆ. 15ರಲ್ಲಿ 13 ಸತ್ಯ ಆಗಿದೆ, ಇನ್ನು ಒಂದು ಸತ್ಯ ಆಗಿಲ್ಲ. ಅಂದ್ರೆ ಕೆಲವಷ್ಟು ವಿಷಯಗಳು ಸತ್ಯ ಆಗೋದನ್ನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿರೋ ಚಾನ್ಸಸ್ ಇರುತ್ತೆ, ಇಲ್ಲ ಅದನ್ನ ಪೂರ್ತಿಯಾಗಿ ಎರೇಸ್ ಮಾಡಿರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಸೃಷ್ಟಿಕರ್ತನ ಕಂಟ್ರೋಲ್ ಅಲ್ಲಿ ಇರುತ್ತೆ ಬಿಡಿ, ನಾವೇನು ಹೇಳೋದಕ್ಕಾಗೋದಿಲ್ಲ. ಬಟ್ ಕೆಲವಷ್ಟಕ್ಕೆ ಟೈಮ್ ಇದೆಯಾ ಅನ್ನೋ ಪ್ರಶ್ನೆ ಹೌದು ಇರಬಹುದು. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಇರಬಹುದು ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹುಡ್ಕೊಂಡು ಹೋಗ್ಬೇಕಾಗತ್ತೆ, ಯಾವ ಸತ್ಯ ಯಾವ ಸುಳ್ಳು ಅಂತ. ಇವ್ರು ಹೇಳ್ತಾ ಇರೋದೇನು 2025ರಿಂದ 2028ಕ್ಕೆ ಶಿಫ್ಟ್ ಆಗಿದೆ. ಸತ್ಯನ ಇರಬಹುದು, ನಮಗ್ ಗೊತ್ತಿಲ್ಲ. ಬಟ್ ಕಾಲಜ್ಞಾನಿಗಳು ಬರ್ದಿದ್ದು ಮಾತ್ರ ಸತ್ಯ. ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಯಾವತ್ತು ನಾವು ಅಧರ್ಮ ದಾರಿನಲ್ಲಿ ಜಾಸ್ತಿ ಹೋಗ್ತೀವೋ, ಪ್ರಕೃತಿ ವಿರುದ್ಧವಾಗಿ ಜಾಸ್ತಿ ಕೆಲಸ ಮಾಡ್ತೀವೋ, ಸ್ವಾರ್ಥಕ್ಕೋಸ್ಕರ ಯಾವತ್ತು ಮನುಷ್ಯ ಜಾಸ್ತಿಯಾಗಿ ಬದುಕ್ತಾನೋ ಅವತ್ತು ಅಂತ್ಯ ಶುರು ಆಗುತ್ತೆ. ಅಂತ್ಯ ಆಗೋದಕ್ಕೆ ಒಂದು 10-15 ವರ್ಷ ತಗೋಬಹುದು, ಬಟ್ ಆದ್ರೆ ಶುರು ಆಗುತ್ತೆ. ಈಗ ಆಲ್ರೆಡಿ ಶುರು ಆಗೋಗಿದೆ, ಟೈಮ್ ತಗೋಬಹುದು ಮುಗಿಯೋದಿಕ್ಕೆ. ಅವರು ಅದನ್ನ ಹೇಳ್ತಾ ಇರೋದು 2028ಕ್ಕೆ ಶುರು ಆಗುತ್ತೆ, ಇನ್ನ ಮೇಜರ್ ಆಗಿ ಅಂತ ಹೇಳ್ತಾ ಇದಾರೆ. ಒಂದು 50% ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ 2028ರಿಂದ ಅಂತ ಹೇಳ್ತಾ ಇದಾರೆ. ನೋಡ್ಬೇಕು. ಬಟ್ ಆದ್ರೆ ಕೆಲವಷ್ಟು ಸತ್ಯ ಆಗುತ್ತೆ, ಕೆಲವಷ್ಟು ಸುಳ್ಳು ಆಗಲ್ಲ, ವೇರಿಯೇಷನ್ ಆಗ್ಬೋದು. ಸುಳ್ಳಾಗೋ ಚಾನ್ಸಸ್ ಇದಾರೆ, ಯಾಕೆಂದ್ರೆ ಸುಳ್ಳು ಹೇಳೋರು ಎಷ್ಟೋ ಜನ ಇರೋದ್ರಿಂದ ಸುಳ್ಳಾಗೋ ಚಾನ್ಸಸ್ ಇರುತ್ತೆ. ಸತ್ಯನ ಮಾತ್ರ ನಂಬೋಣ, ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಧರ್ಮದ ಹಾದಿನಲ್ಲಿ ಹೋದ್ರೆ ಏನು ಲಾಸ್ ಇಲ್ಲ ಅಂದ್ರೆ ಫಾಲೋ ಮಾಡೋಣ, ಸತ್ಯದ ಹಾದಿನಲ್ಲಿ ಹೋದ್ರೆ ಏನು ಲಾಸ್ ಇಲ್ಲ ಅಂದ್ರೆ ಫಾಲೋ ಮಾಡೋಣ.
ಕೆಟ್ಟದ ಯಾರಿಗೂ ಆಗ್ತಾ ಇಲ್ಲ. ಅಧರ್ಮದ ಹಾದಿನಲ್ಲಿ ಹೋಗ್ತಾ ಇರೋರಿಗೆ ಕೆಟ್ಟದಾಗ್ತಾ ಇಲ್ಲ, ನಮ್ಗೆ ನ್ಯಾಯಕ್ಕೆ ನಾವು ಅದೇ ದಾರಿನಲ್ಲಿ ಫಾಲೋ ಮಾಡೋಣ ಅಂತ ಯಾಕೆ ಯೋಚನೆ ಮಾಡಬೇಕು? ಅದರಿಂದ ಹೊರಗಡೆ ಬರೋಣ, ಯಾವತ್ತೋ ಒಂದಿನ ನಡೆಯುತ್ತೆ, ನಾವು ಅದಕ್ಕೆ ಸಿದ್ಧ ಆಗಿರೋಣ ಅನ್ನೋದನ್ನ ಮಾತ್ರ ಇಲ್ಲ ಅರ್ಥ ಮಾಡ್ಕೋಬೇಕು. ಬಟ್ ಕಾಲಜ್ಞಾನಿಗಳು ಬರ್ದಿದ್ದು ಸತ್ಯ, ಇಲ್ಲಿ ಪೋಸ್ಟ್ಪೋನ್ ಆಗಿದೆಯೋ ಇಲ್ಲ, ಅದನ್ನ ಎರೇಸ್ ಮಾಡಿದಾರೋ ನಾವು ಕಾಯ್ದು ನೋಡ್ಬೇಕು. ಇನ್ನ ಎಷ್ಟೋ ವಿಷಯಗಳು ಮುಂದೆ ನಡೀತಾ ಹೋಗುತ್ತೆ. ಪ್ರಳಯದ ಮಧ್ಯೆನೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರಕೃತಿನಲ್ಲಿ ಸುತ್ತಮುತ್ತ ನಡೀತಾ ಇರೋ ವಿಕೋಪಗಳೇ ಸಾಕ್ಷಿ. ರೀಸೆಂಟ್ ಆಗಿ ಆಫ್ಘಾನಿಸ್ತಾನಲ್ಲಿ ಆಯ್ತು ಭೂಕಂಪ, 100 ಜನ ಸತ್ರು. ಇನ್ನ ಪ್ರವಾಹಗಳು ಎಲ್ಲಾ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇದೆ, ಸಾವಿರಾರು ಜನ ಆ ಪ್ರವಾಹದಲ್ಲಿ ಸತ್ತಿದ್ದಾರೆ. ಇನ್ನ ಕೋಟ್ಯಾಂತರ ಜನ ಪ್ರವಾಹದಲ್ಲಿ ನಷ್ಟ ಅನುಭವಿಸಿದ್ದಾರೆ. ಅಂದ್ರೆ ಕಾಲಜ್ಞಾನದಲ್ಲಿ ಹೇಳಿದ ವಿಷಯಗಳು ನಡೀತಾ ಇದೆ, ಬಟ್ ನಿಧಾನಕ್ಕೆ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡಿರ್ಬೋದು. ಯಾಕೆ? ಪ್ರಿಪ್ರೇಷನ್ ಅಂತಾನೆ ಇಟ್ಕೊಳ್ಳಿ. ವಿ ಆರ್ ಅಟ್ ಪ್ರಿಪ್ರೇಷನ್ ಟೈಮ್. ಈ ತರದ ಎಷ್ಟೋ ವಿಷಯಗಳಿದೆ, ನಾವು ಡಿಸ್ಕಸ್ ಮಾಡ್ಬೇಕಾಗಿರೋದು. ನೀವು ಕಳಿಸ್ತಾ ಇರ್ತೀರಾ, ನಾವು ತಿಳ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.